ಇವತ್ತಂತೂ ಭಾಳ ಬೇಜಾರಾಗೋಯ್ತು, ನಂಗೆ ಸಿಟ್ಟೂ ಬಂತು. ಏನಾದ್ರು ಯಪ್ಪ ಇಂಥ ಓಟ್ಗಳಿಗೆ ಬಂದುಬಿಟ್ರೆ ಒಂದು ಏನು ಗೊತ್ತಾ, ಒಂದ್ಸಲ ಬಕರ ಆಗ್ಬಿಟ್ಟಿದ್ವಿ ನಾನು ಆಶಾ. ಆಟೋ ಕಾರು ಬಸ್ಸು ಎಲ್ಲ ಲಾರಿ ಹೋಗ್ತಾವಲ್ಲ ಭೂಮಿ ಮೇಲೆ ಅಂತ ನೋಡೋಕೆ ಬಂದಿದ್ದು. ಹೊಸ ಥರ ಇದು ಯಾಕೋ ಈ ಸಂಪತ್ತಿಗೆ ಅಲ್ಲಿ ನಿಲ್ಬೇಕು, ಕಮ್ಮಂಗಿ ಹಳ್ಳಿಗಮ್ಮಂಗಿ ಹಳ್ಳಿ ಮುಖ ಉಳ್ಳಿ ಸಾರು ಅಂತ ಕಿತ್ತೋದು ನನ್ನ ಮಗುದಿದ್ದಂಗೆ. ಇದ್ರ ಸವಾಸ ನಾಯಿಗಿಂತ ಕಡೆ ಅನಿಸುತ್ತೆ. ಹಾಯ್ ಫ್ರೆಂಡ್ಸ್, ನಾವಿವಾಗ ಹೊರಗಡೆ ಬಂದಿದ್ದೀವಿ. ಏನು ಗೊತ್ತಾ, ಹೊರಗಡೆ ನಮಗೆ ಏನೋ ತಿನ್ನಂಗಾಯಿತು ಅಂತೇಳ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಏನೋ ತಿನ್ನಬೇಕು ಅನಿಸ್ತಾಯಿತ್ತು ಅಂತೇಳಿ. ಇವತ್ತು ಸಂಡೇ ಏನೋ ಸ್ಪೆಷಲಾಗಿ ಏನಾದರೂ ಚಿಕನ್ ಐಟಮ್ ಏನಾದರೂ ತಿನ್ನಬೇಕು ಹೊರಗಡೆ ಅಂತೇಳಿ ಹೋಗ್ತಾ ಇದ್ದೀವಿ. ಲಾಲಿಪಾಪ್ ಲಾಲಿಪಾಪ್ ಅಲ್ಲ, ಅದು ಯಾವುದದು, ಅದು ಸಸ್ಪೆನ್ಸ್ ಊಟ ಏನೋ ತಿನ್ನಬೇಕು ಅಂತ ಹೋಗ್ತಾ ಇದ್ದೀವಿ. ಅದು ಏನು ಎತ್ತ ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ಕೋಬೇಡಿ. ಇಲ್ಲಿ ಸ್ವಲ್ಪ ಪ್ರಶಾಂತವಾಗಿತ್ತು. ಈ ಒಂದು ವ್ಲಾಗ್ ಮಾಡ್ಕೊಳಕ್ಕೆ ವೆಲ್ಕಮ್ ಮಾಡಲಿಕ್ಕೆ ಅಂತ ವೆಲ್ಕಮ್ ಮಾಡೋಣ ಅಂತ ವೆಲ್ಕಮ್ ವೀಡಿಯೋ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಯಾರು ಎಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಬನ್ನಿ, ಎಲ್ಲಿಗೆ ಹೋಗ್ತೀನಿ ಏನು ಅಂತ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಬನ್ನಿ. ನನ್ನ ಔಟ್ಫಿಟ್ ತೋರಿಸು. ನೋಡಿ, ಇವಳು ಔಟ್ಫಿಟ್ ಹೀಗಿದೆ. ಸ್ಲಿಪ್ಪರ್ ಇದು ಮೀಶೋದಲ್ಲೇ ತಗೊಂಡಿದ್ದು. ಹಾಂ, ಚೆನ್ನಾಗಿದೆ. ಲೂಸ್ ಸ್ಟಪ್ ಚೆನ್ನಾಗಿದೆ ಅಂತ ಲಿಂಕ್ ಕೊಟ್ಟಿದ್ದೀವಲ್ವ ನಾವು ಅಲ್ಲಿ. ನಾವು ಅಪ್ಲೋಡೇ ಮಾಡಿಲ್ಲ ವೀಡಿಯೋನ. ಬ್ಲಾಗೇನು ಮಾಡಿಲ್ಲಲ್ಲ, ಬ್ಲಾಗ್ ಇದೆ ಫಸ್ಟ್ ಮಾಡ್ತಾ ಇರೋದು. ನೋಡಿ, ಇದು ನನ್ನ ಒಂದು ಔಟ್ಫಿಟ್ ಈ ಥರ ಇದೆ. ಇದು ಕೂಡ ನನ್ನ ವೀಡಿಯೋ. ಈ ಒಂದು ಸ್ಲಿಪ್ಪರ್ ಕೂಡ ನಮ್ಮ ಮೀಶೋದಲ್ಲೇ ತಗೊಳ್ಬೇಕು. ಈ ಕಾಣುತ್ತೆ ಇಲ್ಲೇ ನೋಡಿ, ಸ್ಲಿಪ್ಪರ್ ಕೂಡ ಮೀಶೋದಲ್ಲೇ ತೊಗೊಂಡಿದ್ದು. ಸ್ಲಿಪ್ಪರ್ ಕೂಡ ಮೀಶೋದಲ್ಲೇ ತೊಗೊಂಡಿದ್ದು. ಹಾಗೆ ಈ ಜೀನ್ಸ್ ಪ್ಯಾಂಟು ಮೀಶೋದಲ್ಲಿ ತಗೊಂಡಿದ್ದು ಅಲ್ಲ, ಇದು ಮೀಶೋದಲ್ಲೇ ತಗೊಂಡಿದ್ದು. ಇದ್ದು ಲಿಂಕ್ ಹಾಕಿರ್ತೀನಿ ನೋಡಿ, ಅದ್ರದ್ದು ಲಿಂಕ್ ಹಾಕಿರ್ತೀನಿ ನೋಡಿ. ಹಾಗೆ ಈ ಸ್ಲಿಪ್ಪರ್ದು ಇದು ಹಾಕಿರ ಹೇಗಿದೆ, ಚೆನ್ನಾಗಿದೆ ಔಟ್ಫಿಟ್. ಏನು ಹಂಗೆ ಕರೀತಿದ್ಯಾ? ನಾಯಿ ಕರೀತಲ್ಲ ಗೈಸ್, ಆ ಥರ. ಇಲ್ಲಿ ಒಂದು ಚಾಟ್ ಸೆಂಟರ್ ಇತ್ತು. ಏನು ಅಂತಂದರೆ ಈ ಮಸಾಲೆ ಐಟಮ್, ಗೋಬಿ ಮಂಚೂರಿ, ಮಸಾಲ ಪುರಿ, ಸ್ನ್ಯಾಕ್ಸ್ ಏನೇನಿದೆ ಅಂತೇಳಿ ನಾವು ಊಟ ಮಾಡೋದ್ಬಿಟ್ಟು ಊಟದೊಂದು ಖರ್ಚು ಏನಿದೆ ಅಲ್ವಾ, ಊಟದೊಂದು ಏನು ಖರ್ಚಿದೆಯಲ್ಲ, ಅದು ಅನ್ನ ಅಕ್ಕಿ ತಂದು ಅಥವಾ ತರಕಾರಿ ತಂದು ಮಾಡೋದು ಖರ್ಚು, ಅದೆಲ್ಲ ಖರ್ಚನ್ನ ನಾವು ಏನು ಮಾಡಿದ್ದೀವಿ ಅಂದರೆ ಇವತ್ತು ಹೊರಗಡೆ ಬಂದು ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇಲ್ಲೊಂದಿತ್ತು ಆ ಕಡೆ, ಅದು ಬಾಗ್ಲಾಕ್ಬಿಟ್ಟಿದೆ. ಸಂಡೇ ಓಲೆ ತಗೋಬೇಕಾ ನೋಡಿದ್ದೆ. ಓಲೆ ತಗೋಬೇಕಾ ನೋಡಿದ್ಲು. ಅಲ್ಲಿ ತಿನ್ನೋಣ ಅಂತ ಬಂದರೆ ಬಾಗ್ಲು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಏನಿದೆ ನೋಡಿ, ಬಂದಿರೋ ತಪ್ಪಿಗೆ ತಿನ್ಕೊಂಡು ಹೋಗೋ, ನೋಡುವ ನೆಕ್ಸ್ಟ್ ಸಿಗುತ್ತೆ ಮುಂದೆ ನೋಡ್ಕೊಂಡು ಹೋಗ್ಬೇಕು. ಹಾಂ, ಮತ್ತು ಚಿಪ್ಸ್ ತಗೊಂಬಿಟ್ಟಿದ್ದೀವ, ಆ ಚಿಪ್ಸ್ನ ಹಿಡ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಹಂಗೆ ಏನು ಹಿಡ್ಕೊಂಡು ಹೋಗ್ಬಾರ್ದು, ಬರೀ ಕೈಯಾಗಿ ಹೋಗಿ ಫೋನ್ ಹಿಡ್ಕೊಂಡು ಹೋಗೋಕ್ಕಾಗ್ತಿಲ್ಲ, ಅಷ್ಟು ಬೇಜಾರಾಗ್ಬಿಟ್ಟಿದೆ ನಂಗೆ. ಹಾಂ, ಫೋನ್ ಬೇಕು. ಹಂಗಾಗ್ಬಿಟ್ಟು ಇದನ್ನ ಚಿಪ್ಸ್ನ ನೋಡೋಣ ಬನ್ನಿ, ಯಾರಿಗೆ ಕೊಡ್ತೀನಿ ನೋಡೋಣ. ಇಲ್ಲಿ ಯಾರಾದ್ರೂ ಇಸ್ಕೊಂಡು ತಿನ್ನೋರಿತ್ತು ಅಂದರೆ ಅವ್ರಿಗೆ ಪಾಪ ಮಕ್ಕಳು ಅಂತ ಇರ್ತಾರಲ್ಲ ಸಣ್ಣವು, ಅವ್ರಿಗೆ ಕೊಡೋಣಲ್ಲ, ಯಾರು ಕೂತಿರ್ತಾರಲ್ಲ. ನೋಡಿ ಜೋಕಾಲೆ, ಆ ಥರದ್ದು ಜೋಕಾಲೆನ ನಾನು ಸಣ್ಣಳಿದ್ದಾಗ ನಮ್ಮ ಅಮ್ಮ ಕೊಟ್ಟಿದ್ದು. ನಾನು ಸ್ಕೂಲಿಂದ ಬಂದರೆ ಜೋಕಾಲೆ ಹಿಡ್ಕೊಂಡು ಕೂತ್ಕೊಂತಿದ್ದೆ. ಮಲ್ಕೊಳವ್ರಿಗೆ ಬರೀ ಜೋಕಾಲೆ ಆಡ್ತಿದ್ದೆ 8ನೇ ಕ್ಲಾಸ್ವರೆಗೂ ಕೂಡ. ಹಾಂ, ನೋಡೋಣ ಬನ್ನಿ. ಇಲ್ಲಿ ಪ್ಯಾಂಟ್ಸ್ ಇದಾವೆ, ಕಲರ್ ಪ್ಯಾಂಟ್ಸ್ ನಮ್ಗೆ ಬೇಕಿತ್ತು. ಫ್ರೂಟ್ಸ್ ಎಲ್ಲ ಕೇಳು, ಎಲ್ಲ ಥರ ಫ್ರೂಟ್ಸ್ ಹಾಕ್ಕೊಡ್ತಾರೆ ಒಂದೊಂದು ದಿನ ಅಂತ. ಬರ್ತೀನಿ ನಾನು ಫಸ್ಟ್ ಹೋಗ್ಬಿಟ್ಟು ಚಿಕನ್ ಏನಾದ್ರು ಐಟಮ್ಸ್ ತಿನ್ನೋಣ. ಚಿಕನ್ ಏನಾದರೂ ಐಟಮ್ಸ್ ತಿಂದು. ಫ್ರೆಂಡ್ಸ್, ಇಲ್ಲಿ ಒಂಥರ ಕಲರ್ ಪ್ಯಾಂಟ್ ಇದೆ, ನೋಡುವ ಬನ್ನಿ, ಕೇಳುವ. ಎಷ್ಟು ಒಂದು ಪ್ಯಾಂಟ್ ಇದೆ? 1005 ನೈಟ್ ಪ್ಯಾಂಟ್ ಇದು. 1005 ಹೊಸ ಥರ. ನೋಡ್ಕೊಂಬರ ನಾವು ಬರೋದು.
ಫ್ರೆಂಡ್ಸ್ ಏನು ಗೊತ್ತಾ, ಇಲ್ಲಿ ನಾವು 10:30 11 ಗಂಟೆ ಆದರೂ ಕೂಡ ಅಂಗಡಿ ಓಪನ್ ಇರಲಿಲ್ಲ. ಹಂಗಾಗ್ಬಿಟ್ಟು ನಮಗೆ ಇನ್ನೊಂದು ಎಲ್ಲೂ ಈ ಒಂದು ನಾವು ಏನು ತಿನ್ನಬೇಕು ಅಂತ ಅಂದ್ಕೊಂಡು ಹೋಗಿದ್ವಲ್ಲ ಆ ಒಂದು ಅಡ್ರೆಸ್ ನಮಗೆ ಸಿಗ್ತಾ ಇರಲಿಲ್ಲ. ಎಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ವಿ ಹುಡ್ಕೊಂಡು ಅಂದರೆ ಎಲ್ಲೂ ಸಿಗ್ತಾರೆ. ಅಂದರೆ ಅದು ಎಷ್ಟೋ ವರ್ಷದ ಕನಸಾಗ್ಬಿಟ್ಟು ಸಂಡೆ ಬರಲ್ವಾ, ಇರಂಗಡಿಗಳು ಬಾಕ್ಲಾಗ್ತದೆ. ಅದು ಒಂದು ನಾವು ನಮಗೆ ಆಗಿದೆ ಇವತ್ತು ಬರೋದಕ್ಕೆ ಟೈಮ್ ಆಗಿದೆ. ಇವತ್ತು ನಮ್ಮ ಮನೇಲಿ ನಾವು ಅಕ್ಕಿ ತರೋದನ್ನು ಬಿಟ್ಟು ಅಕ್ಕಿ ದುಡ್ಡು ಉಳಿಸಿ ತರಕಾರಿ ದುಡ್ಡು ಉಳಿಸಿ ಅದನ್ನು ತಿಂತಾ ಇದ್ದೀವಿ ಅಲ್ವಾ. ಒಳ್ಳೊಳ್ಳೆದು ತಿನ್ನುವ ಅಂತ ಆ ಊಟದ ಖರ್ಚು. ನಾವು ಇವತ್ತು ಸಂಡೇ ಬಂದಿರೋದ್ರಿಂದ ಒಂಥರ ಲಾಕ್ಡೌನ್ ಫೀಲ್ ಆಗ್ತಾಯಿದೆ. ಈ ರೋಡೆಲ್ಲ ನೋಡಿ, ಲಾಕ್ಡೌನಲ್ಲಿ ಏನೋ ಇತ್ತಲ್ವ ವೆದರು ಅಥವಾ ಒಂದು ಮೋಡ ಮುಚ್ಚಿರೋದು ಸಮೇತ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಮತ್ತು ಸೈಲೆಂಟಾಗಿರೋದು ಏರಿಯಾ ಎಲ್ಲ ರೋಡೆಲ್ಲನೂ ಕೂಡ ಆ ಥರ ಫೀಲ್ ಆಗ್ತಾಯಿದೆ ನಮಗೆ, ಲಾಕ್ಡೌನ್ ಫೀಲ್. ಎಲ್ಲೋ ಅಲ್ಲಲ್ಲ ಅಷ್ಟೇ ಒಬ್ಬರು ಓಡಾಡ್ತಾರೆ. ಎಲ್ಲೋ ಅಲ್ಲೊಂದು ಅಂಗಡಿ ತೆಗ್ದಿದ್ದಾವೆ, ಅಲ್ಲೊಬ್ಬರು ಗಾಡಿಗಳು ಹೋಗ್ತಾಯಿದ್ದಾವೆ ಅಷ್ಟೇ. ಹಂಗೆ ಇಲ್ಲಿ ಬಾಯಲ್ಲಿ ಗುಳ್ಳೆ ಹುಣ್ಣಾದಂಗೆ ಆಗ್ಬಿಟ್ಟಿದೆ. ಹೌದಾ, ಯಾವಾಗಿಂದ ಇಲ್ಲಿ ಹೇಳೇ ಇಲ್ಲ. ಆದರೆ ನೆನ್ನೆನೆ ಲೆಫ್ಟ್ ಸೈಡಲ್ಲಿ ಇದೆ ಪಿಜ್ಜಾ, ಜೀರಾ ಮಸಾಲ ಎಲ್ಲ ಸಿಗುತ್ತಂತೆ. ಬರೀ ನೋಡುವ ಘಾಡ್ ಒಂದು ದೊಡ್ಡ ಅಂಗಡಿ ಫ್ರೆಂಡ್ಸ್, ನೋಡಿ ದೊಡ್ಡ ಅಂಗಡಿ. ಯಪ್ಪ ಇಲ್ಲಿರೋ ಫ್ಯಾಶ್ ಇದು ನೋಡ್ಬಿಟ್ರೆ ಇವ್ರು ಅಲ್ಲದಕ್ಕೆ 500,000 ಎಳೆದ್ಬಿಡ್ತಾರೆ. ಅರಪ್ಪ ಯಪ್ಪ ಇಂಥ ಓಟ್ಗಳಿಗೆ ಬಂದುಬಿಟ್ರೆ ಒಂದು ಏನು ಗೊತ್ತಾ, ಒಂದು ಸಲ ಬಕ್ರ ಆಗ್ಬಿಟ್ಟಿದ್ವಿ ನಾನು ಆಶಾ. ಬರೀನಾ 50-60 ರೂಪಾಯಿನೂ ಅಲ್ಲ ಅನಿಸುತ್ತೆ ಫ್ರೈಡ್ ರೈಸು. 40 ರೂಪಾಯಿ ಅಷ್ಟು ಆಗುತ್ತೆ, 50 ರೂಪಾಯಿ ಒಳಗಿರುತ್ತೆ. ನಾನು ಸಪ್ರೇಟಾಗಿ ಫ್ರೈಡ್ ರೈಸ್ ತಿಂದಿಲ್ಲ, ನಾನೇ ಮನೆ ಮಾಡೋದ್ರಿಂದ. ಹೌದು, ಒಂದಿನ ತಿಂದುಬಿಟ್ವಿ, ಅದು ಬಿಲ್ ಎಷ್ಟು ಅಂತಲೇ ಗೊತ್ತಿಲ್ಲ ನಮಗೆ. 420 ರೂಪಾಯಿ ಹಾಕ್ಬಿಟ್ರು. ಒಂದಿನ ಇಂಥ ಹೋಟ್ಲು ಸ್ಟ್ಯಾಂಡರ್ಡ್ ಹೋಟೆಲ್ಗೆ ಹೋಗಿ ಇಬ್ಬರಿಂದ ಫ್ರೈಡ್ ರೈಸ್ ಸರ್ವಿಸ್ ಚಾರ್ಜ್ ಅಂತ ಹೋಟ್ಲುಗಳಿಗೆ ಹೋಗೋದೇ ಇಲ್ಲ. ಬರೀ 2 ಫ್ರೈಡ್ ರೈಸ್ ತಿಂದಿರೋದು, 2 ಪ್ಲೇಟು ಅಷ್ಟಕ್ಕೆ. ಆಮೇಲೆ ಒಂದು ವಾಟ್ರ್ ಕ್ಯಾನಿಗೆ 420 ರೂಪಾಯಿ, 150-200 ರೂಪಾಯಿ ಒಳಗೆ ಆಗೋದನ್ನ ಮಾಡಿಬಿಟ್ರು. ಅದಕ್ಕೆ ಅವತ್ತಿಂದ ಅಂತ ಸ್ಟ್ಯಾಂಡರ್ಡ್ ಹೋಟ್ಲಿಗೆ ಹೋಗೋಲ್ಲ. ಅದು ಸುಮ್ಮನೆ ಸೋಫಾ ಸೆಟ್ ಥರ ಇರುತ್ತೆ, ಸುಮ್ಮನೆ ಸೋಫಾ ಸೆಟ್ ಥರ ಇರುತ್ತೆ. ಬಟ್ ಅದಕ್ಕೆಲ್ಲ ಸರ್ವಿಸ್ ಹೇಳೋದ್ಬಿಡ್ತಾರೆ. ಇದು ಇದಂಗೆ ಒಂದು ಮಾವಿನಕಾಯಿ, ಒಂದು ಅವ ಕೊಡೋಕ್ಕೆ 45 ರೂಪಾಯಿ. ನಾನು 1/4 kg ಇಲ್ಲ, ಅರ್ಧ kg. ಇದು 1ಕ್ಕೆ 80. ಇದೇನು ಇಷ್ಟೊಂದು ರೇಟು ಯಪ್ಪ. 45 ಅಲ್ಲ, ಒಂದು ಕೇಳಿದ್ದು 1ಕ್ಕೆ 40. 1/4 kg ಬರುತ್ತಾ? 40 ಪೇ ಮಾಡು ಫ್ರೆಂಡ್ಸ್. ಭಾನುವಾರ ಆಗಿರೋದ್ರಿಂದ ಎಲ್ಲೂ ಕೂಡ ಯಾರೂ ಸಿಗಲಿಲ್ಲ. ಈ ತಾತ ಅವರು ಪಾಪ ನಿಧಾನಕ್ಕೆ ಹೋಗ್ತಾ ಇದ್ರಲ್ವ, ಅವ್ರು ಕೇಳಿದೆ ತಿಂತೀರಾ ಅಂತೇಳಿ. ಹ್ಞೂ ಅಂತಂದರು, ಹಾಗಾಗಿ ಕೊಟ್ಟೆ. ಬಟ್ ಅದು ಸ್ವಲ್ಪ ತಿಂದಿದ್ದೆ, ದೇವ್ರಿಗೆ ಬಿಟ್ಟಿದ್ದು. ಪಾಪ ಅವ್ರಿಗೆ ಹೊಟ್ಟೆ ಹಶ್ವಿತ್ತೆ ಅನ್ನೋ ಕೇಳಿದ ತಕ್ಷಣ ಹ್ಞೂ ಅಂದರು, ಇಲ್ಲಾಂದರೆ ಅವ್ರು ಇಸ್ಕೊಂತ ಇರಲಿಲ್ಲ ಅನಿಸುತ್ತೆ. ಹೊಟ್ಟೆ ಹಶ್ವಿ ಇರೋದ್ರಿಂದ ಆ ಥರದ್ದೆಲ್ಲ ನಾವು ಭೇದ ಭಾವ ಮಾಡಿದ್ರೆ ಹೊಟ್ಟೆ ತುಂಬೋದಿಲ್ಲ ನೋಡಿ, ಏನೂ ಆಗೋದಿಲ್ಲ ಅಂತೇಳಿ ತೊಗೊಂಡ್ರು, ಇಸ್ಕೊಂಡ್ರು. ಚೆನ್ನಾಗಿ ಅವತ್ತು ಖಾಲಿ ಮಾಡಿದ್ರೆ ಆಯ್ತು. ಹೇಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ತಿಂತೀವಿ ಅಂತ ನೀವು ನೋಡಿ ಏನು ತಿಂತೀವೋ ಲಾಸ್ಟಿಗೆ ನಾವೇನು ತಿನ್ನಬೇಕು ಅಂತ ಅಂದ್ಕೊಂಡು ಹೋಗ್ತಾರೆ ಅಂತ ಒಂದು ಪದಾರ್ಥ ತಿಂದೇ ಹೋದರೆ ಎಲ್ಲಿ ಮಸಾಲೆ ದೋಸೆ ತಿನ್ಕೊಂಡು ಹೋಗ್ತೀವೋ ಗೊತ್ತಿಲ್ಲ. ಅದು ಬೇಡ, ಲಾಸ್ಟಿಗೆ ಭರ್ಜರಿ ಊಟ ಮಾಡಿಬಿಡೋಣ, ಹೊಟ್ಟೆ ತುಂಬ ಚಪಾತಿ, ಅನ್ನ, ಸಾಂಬಾರು, ಪಲ್ಯ ಎಲ್ಲ ಕೊಡ್ತಾರೆ ಅಂತ ಬಂದು ಹೋಗ್ತೀವೋ ಗೊತ್ತಿಲ್ಲ. ಏನೋ ತಿನ್ನಬೇಕು ಅಂತ ಇಷ್ಟು ದೂರ ಬಂದು ಹಂಗೆ ಬ್ಲಾಗ್ ಮಾಡ್ಕೊಂಡು ಆದರೆ ಆಗ್ತಾಯಿಲ್ಲ. ಇವಾಗ ಎಷ್ಟು ಗಂಟೆ ಆಗಿದೆ ಅಂದರೆ ಸುಮಾರು 5 ಟೈಮ್ 11:30 ಹಾಲೆ 11:30 ಆಗ್ಬಿಟ್ಟಿದೆ. ನಾವು ಊಟ ಎಲ್ಲ ತಿಂದಿದ್ದು ಸಿಗ್ತಾ ಇಲ್ಲ. ಬಸ್ಸು ಇವಾಗ ನಾವು ಅಲ್ಲಿ ನಡ್ಕೊಂಡು ಬರುವಾಗ ಬಸ್ ಹೋಯಿತು. ಇವಾಗ ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬೆವರು ನೋಡು, ಬೆವರು ಕಾಣ್ತಾ ಇಲ್ಲ. ಬೆವ್ದು ಬಿಟ್ಟಾಳ ಆಶಾ ಚೆನ್ನಾಗಿ. ಬಿಸಿಲಿಲ್ಲ ಆದ್ರೆ ಎಷ್ಟು ಬೆವರು ನೋಡಿ. ಬಿಸಿಲಿಲ್ಲ ಆದರೂ ಕೂಡ ಬೆವರು.
ಹಳ್ಳಿ ಕಮ್ಮಂಗಿ ಅಂತದ್ದು ಹಳ್ಳಿ ಬುದ್ಧಿ ಬಿಡ್ತಾನೆ ಇಲ್ಲ. ಅದು ನಾನು ಅಲ್ಲಿದೆಯಲ್ಲ ಚಪಾತಿ ರೋಲು, ಆ ಚಪಾತಿ ರೋಲ್ 2 ಹೇಳಿದ್ದೀನಿ ಪನ್ನೀರ್ದು, ಅದನ್ನು ಆರ್ಡ್ರ್ ಮಾಡಿದ್ದೀನಿ 2. ಬೇಡ ಅದು ತಿನ್ನೋಲ್ವೋ ಪನ್ನೀರ್ ರೋಲು ಬಾಂಗೆ ಇದ್ರ ಬುದ್ಧಿ ಹೇಳ್ಬಿಡ್ಬೇಕು. ಹಳ್ಳಿ ಗಮ್ಮರ್ನ್ ಅಂತ ಹುಡುಗಿ ಇದು. ಅದು ಪಾನಿಪುರಿ ಮಸಾಲೆ ಪುರಿನೇ ತಿಂತೀನಿ ನಾನು, ನನಗೆ ಬೇಡ ವೆಜ್ಜು ಬರ್ಗರು KFC ಏನು ಬೇಡ ಅಂತ. KFC ಕೇಳಿದಿಲ್ಲ, KFC ಇಲ್ಲ, ಅದು 1.85 ಅಂತ. ಬೇಡ ನಮಗೆ ಹೊಟ್ಟೆ ತುಂಬ ಏನಾದರೂ ತಿನ್ನೋಣ, ಒಂದೊಂದು ರೋಲ್ ಹೇಳಿದರೆ ಇದು ಏನು ಮಾಡೋದು, ಒಂದನ್ನು ಹೇಳಿ ಅದು ಟೇಸ್ಟ್ ಮಾಡಿ ಅದು ಚೆನ್ನಾಗಿತ್ತು ಅಂದರೆ ಅವಳಿಗೆ ಇಷ್ಟ ಆದರೆ ನೆಕ್ಸ್ಟ್ ಒಂದು ಆರ್ಡ್ರ್ ಮಾಡಿ ನಾನು ಒಂದು ತಿಂತೀನಿ ಫುಲ್. ಹಂಗೆ ಹೊಟ್ಟೆ ತುಂಬಲ್ಲ. ಇವಳು ಹೇಳ್ತಾಳೆ, ಒಂದ್ರಲ್ಲಿ ಬೈಟ್ ಒಂದೇ ತುತ್ತು ತಿನ್ನೋದು, ಒಂದೇ ತುತ್ತು. ಇದು ಯಾಕೆ ಈ ಸಂಪತ್ತಿಗೆ ಅಲ್ಲಿಂದ ಇಲ್ಲಿ ಬರಬೇಕು, ಕಮ್ಮಂಗಿ ಹಳ್ಳಿ ಗಮ್ಮಂಗಿ, ಹಳ್ಳಿ ಮುಖ ಉಳ್ಳಿ ಸಾರು ಅಂತ. ಏನಾನ ಒಂದು ಒಳ್ಳೇದು ಕೊಡೋದೇ, ಒಳ್ಳೆ ತಿನ್ಸನ ಕೊಡ್ಸೋಣಂದರೆ ಅದು ಉಪ್ಸಾರು ಮುದ್ದೆ ಬಯಸುತ್ತೆ. ಅಥವಾ ಇನ್ನೊಂದು ಊಟ ವೇಸ್ಟ್ ಮಾಡಬಾರ್ದು, ಸುಮ್ಮನೆ ಆರ್ಡ್ರ್ ಮಾಡಿ ಅಂತ. ಆಯಿತು, ಟೇಸ್ಟ್ ನೋಡುವ ಅದು ಹೆಂಗಿರುತ್ತೆ. ಚಪಾತಿ ರೋಲ್ ಅಂತದ್ದು ಏನೋ ಗೊತ್ತಿಲ್ಲ, ನೋಡೋಣ. ಅದು ಹೆಸರು ತಿಳ್ಕೊಂಡು ಹೇಳ್ತೀನಿ. ನಾವು ಕೂಡ ಫಸ್ಟ್ ಟೈಮೇ ತಿಂತಾ ಇರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಟೈಮ್ ಏನೇನು ತಿಂತಾ ಇದ್ದೀವಲ್ಲ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಹಳ್ಳಿ ಮುಖ ಹುಳ್ಳಿ ಸಾರು ನಾವು ಕೊಟ್ಟು ತಿನ್ನು. ಇಷ್ಟ ಆದರೆ ಹೇಳಿ, ನೆಕ್ಸ್ಟ್ ಇನ್ನೊಂದು ಆರ್ಡ್ರ್ ಮಾಡುವ. ಚೆನ್ನಾಯ್ತಾ? ಫ್ರೆಂಡ್ಸ್, ಏನು ಗೊತ್ತಾ, ಚಪಾತಿ ರೋಲ್ ಇರುತ್ತಲ್ಲ ಪನ್ನೀರ್ ರೋಲು, ಅದನ್ನು ನಾನು ಮಾತ್ರ ತಿನ್ನಲಿಲ್ಲ. ಅದ್ರಾಗ ಟೇಸ್ಟ್ ನೋಡೋಕ್ಕೆ ಅಂತ ಒಂದು ತಗೊಂಡ್ಮೇಲೆ ಅರ್ಧಕ್ಕರ್ಧ ಇಬ್ಬರು ತಿನ್ಬೇಕು ತಾನೆ. ಹಿಂಗೆ ಮಾಡಿದ್ರು ಬೇಜಾರಾಗುತ್ತೆ. ಅದಕ್ಕೆ ನೀವು ಹೊಟ್ಟೆ ತುಂಬಲ್ಲ ಅಂತ ನಾನು ಕೊಟ್ಟಿದ್ದು. ಅಯ್ಯೋ ನೋಡಿ, ತಿಂದು ಈ ಕಡೆಗೆ ಬಿಲ್ ಕೊಟ್ಟು ಬಂದ್ಮೇಲೆ ಹೇಳ್ತಾರೆ ಹೊಟ್ಟೆ ನೆಕ್ಸ್ಟ್ ಏನೇ ತಿಂತಾ ಇದ್ವಿ, ಇನ್ನೇನೋ ಜ್ಯೂಸ್ ಕುಡಿತಾ ಇದ್ವಿ, ಅಲ್ಲಿ ಹೋಗ್ತಾ ಬರ್ತಾ ತಿನ್ನೋಕ್ಕೆ ಅಂತಲೇ ಬಂದಿದ್ದೀವಂತೆ. ಹೊಟ್ಟೆ ತುಂಬಿಸ್ಕೊಂಡಂಗೆ ಹೋಗ್ತೀವ ಅರ್ಧಂಬರ್ಧ ತಿಂದು. ಏನು ಹುಡುಗಿನಪ್ಪ ತೂ, ನಂಗಂತೂ ಭಾಳ ಬೇಜಾರು ಮಾಡಿಸ್ತಾಳು. ಅಲ್ಲ ಹೊಟ್ಟೆ ತುಂಬ ಅಂತ ಕೊಡೋಣ ನಿಂದ ಕತೆ ಕಣ. ಏನಂತ ಆಗಲಿ ಇಲ್ಲ, ಅರ್ಧಕ್ಕಲ್ಲಿ ನೀನು ತಿನ್ನಂಗಿದೆ, ನಾನು ಬರ್ತೀನಿ ತಿನ್ನೋಕೆ. ಹೊರಗಡೆ ಎಲ್ಲ ಬರೋದೇ ಇಲ್ಲ. ಅಲ್ಲ ಫ್ರೆಂಡ್ಸ್, ಏನಾದರೂ ತಗೊಂಡ್ರೆ ಅದಕ್ಕೆ ಅರ್ಧಕ್ಕರ್ಧ ಇಬ್ಬರು ತಿನ್ನಬೇಕು ಅಂತ ಹೇಳಿದೆ. ನನಗೆ ಪಾನಿಪುರಿ ಕೊಡಿಸು ಅಂತವಳು. ಇಲ್ಲ ಪಾನಿಪುರಿ, ಇಲ್ಲ ಚಿತ್ರಾನ್ನ, ಪಲಾವ್ ಬಿಟ್ಟರೆ ಇನ್ನೇನೋ ಕೇಳಲ್ಲ. ನಾವು ವೆರೈಟಿ ಏನೋ ತಿನ್ನಬೇಕು ಅಂತ ಬಂದಿದ್ದೀವಿ. ಈ ಅಮ್ಮನೆ ನೋಡಿದರೆ ಈ ಥರ ಕಮ್ಮಂಗಿ ಆಟ ಆಡುತ್ತೆ. ಒಂದು ಕಡೆಗೆ ಬಂದ ಕಡೆಗೆ ಸರಿಯಾಗಿ ತಿನ್ನೋದೇ ಇಲ್ಲ. ಕಮ್ಮಂಗಿಪುರದ ಮಂಗಮ್ಮ ಅಂತ ಹೆಸರು. ಕಮ್ಮಂಗಿಪುರದ ಕಮ್ಮಂಗಿಗಳು. ನೀನು ನಾನಲ್ಲ, ರನಕ್ ಮಂಗ. ಯಾವ ಊರು ಹೇಳಂಗಾರೆ? ಮಂಗಳೂರು. ಮಂಗನದ ಮಂಗ. ಏನಾಯಿತು? ಅವರು ಅದು ನೀನು ತೋರಿಸ್ತೀಯ. ಇನ್ನೊಂದು ಟಿಶ್ಯೂ ಪೇಪರ್ ಇಟ್ಕೊಂಡ್ಬರ್ಬೇಕಾಯ್ತು. ಬೇಕಾದ್ರೆ ಫ್ರೀಯಾಗಿ ಸಿಕ್ತಿದ್ರು ಟಿಶ್ಯೂ ಪೇಪರ್, ಒಂದು 4 ಇಟ್ಕೊಂಡ್ಬರ್ಬೇಕಾಯ್ತು. ಯಾಕೆ ಬಾಕ್ಸ್ ಬೇಡವಾ? ಬಾಕ್ಸ್ ಎತ್ಕೊಂಡ್ಬರ್ಬೇಕಿತ್ತು. ಬಾಕ್ಸ್ ಎತ್ಕೊಂಡ್ಬರ್ತೀರ ತಗೊಳ್ರಿ ಅಂತ ಕೊಟ್ಟಿರ್ತಾರೆ. 2-3 ಸೆಕೆ ಅಲ್ಲ ಜಾಸ್ತಿ, ನೀರು ಕಿಚ್ಚಡಿ ಹೋಗಿ ಬಿಸಿಲಿಲ್ಲ. ಏನು ನಿನ್ನ ಫೇವ್ರೇಟ್ ಮಸಾಲೆ ಪುರಿ ಅಲ್ಲ, ಪಾನಿಪುರಿ. ಇದಕ್ಕೆ ಐಸ್ ಕ್ರೀಮ್ ಇದೆಲ್ಲ ಆದಮೇಲೆ ಪಾನಿಪುರಿ ತಿಂದಾದ್ಮೇಲೆ ಐಸ್ ಕ್ರೀಮ್ ತಿಂದ.
ನಾ ಕೋನೆಸ್ ತಿನ್ನಲ್ಲ, ನಂಗೆ ಕೋನೆಸ್ ಇನ್ನು ಸುಮ್ಮನೆ ಇದು ಮಂಗ ಇದು ಮಂಗನ ಎಲ್ಲೂ ತಗೊಂಡು ತಿನ್ನಲ್ಲ. ಬೆಳಗ್ಗೆ ಇದು ತಿಂತೀನಿ ಇದಿರಲಿ. ಅರೆ ಇದೆಲ್ಲ ಕೈಯೆಲ್ಲ ಮಾಡ್ಕೊಂಡು ತಿನ್ನಕ್ಕೆ ಇಷ್ಟ ಆಗಲ್ಲ ನಂಗೆ. ಗೊತ್ತಿರಲ್ಲ ಇತ್ತನಲ್ಲ ಅಂತೇಳಿ. ಈಗ ಓರಿಯೋದ ನಾ ಯಾವತ್ತೂ ಟ್ರೈ ಮಾಡಿಲ್ಲ. ಗೊತ್ತಾಗೋಗುತ್ತೆ ಇದು ಅದನ್ನ ಬೇಡ. ಓರಿಯೋ ಪ್ರತಿದಿನ ಪ್ರತಿದಿನ ಓಡಾಡ್ಬೇಕಂತೆ. ಬಸ್ ಸ್ಟ್ಯಾಂಡಾಗ ಇಳಿದು 2 ಗಂಟೆ ಆಗೈತೆ, ನಾವು ಇನ್ನೂ ಮನೆ ಮುಟ್ಟಿಲ್ಲ. ಇನ್ನೂ ನಡೀತಾನೆ ಇದ್ದೀವಿ. ಗುಂಟಿ ಕೈ ಸ್ಲೋನಾ, ನನ್ನ ಕಾಲು ಸ್ಲೋ ಆಗ್ಬಿಟ್ಟವೆ. ಬಾಬು ಸ್ಲೋ ನಡೆಸ್ತಾವಳೆ, ಹಂಗೆ ನಡೆಸ್ತಾವಳೆ. ಆಟೋ ಹತ್ತಂಗಿಲ್ಲ, ಆಟೋ ಹತ್ತಿರ ಮನೆ ಸಿಕ್ಬಿಡುತ್ತೆ ಅಂತ. ಆಟೋ ಹತ್ಬಿಟ್ರೆ ಮನೆ ಸಿಕ್ಬಿಡುತ್ತೆ, ಆಟೋ ಹತ್ಬಾರ್ದಂಗೆ ನಡ್ಕೊಂಡು ಹೋಗೋಣ ಅಂತ. ಓಕೆ ಫ್ರೆಂಡ್ಸ್, ಇವಾಗ ಬಂದ್ವಿ. ಇವಳಂತೂ ಆಟೋನು ಹತ್ತಂಗಿಲ್ಲ, ಯಾಕಂದ್ರೆ ನಡ್ಕೊಂಡು ಹೋಗೋಣ. ನಾನು ಯಾವಾಗಲೂ ಜೊತೆಗೆ ಜಾಸ್ತಿ ಎಲ್ಲೂ ಕರ್ಕೊಂಡು ಹೋಗೋಲ್ಲ. ನೀನು ಮನೆಗೆ ಬಿಟ್ಬಿಟ್ಟು ಒಬ್ಬಳೇ ಓಡಾಡ್ತಾ ಇರ್ತೀಯ, ಹಾಲಿಗೂ ಅಂಗಡಿಗೂ ತರಕಾರಿಗೂ ಅಂತ. ನಾನು ಎಲ್ಲೂ ಕರ್ಕೊಂಡು ಹೋಗೋಲ್ಲ ಅಂತ ಇವಳು ಆಟೋನೇ ಹತ್ತಕ್ಕೆ ಕೊಡಲಿಲ್ಲ ನನ್ನ ಮಗಳು. ನಡ್ಕೊಂಡು 2 ಗಂಟೆ ನಡ್ಕೊಂಡ್ಬಂದ್ವಿ. 1 ಗಂಟೆ ನಾವು ಬಸ್ಸಲ್ಲಿ ಪ್ರಯಾಣ ಮಾಡಿದರೆ, 1 ಗಂಟೆ ಬಸ್ಸಲ್ಲಿ ಪ್ರಯಾಣ ಮಾಡಿದೆ. ಅಲ್ಲಿಂದ ಬಂದರೆ ಇಲ್ಲಿ 2 ಗಂಟೆ ನಡೆದಿದ್ವಿ, ಒಂದೇ ಇದ್ದೂರಲ್ಲೇ. ಹಿಂಗಾಗಿದೆ ಕತೆ. ಹಂಗಾಗಿ ಏನೇನು ಕ್ಲಿಪ್ಪಿಂಗ್ಸ್ ಎಲ್ಲ ಹೋಗಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಹೇಗಿತ್ತು ಇವತ್ತಿನ ಬ್ಲಾಗ್? ಏನೋ ತಿನ್ನಬೇಕು ಅಂತ ಹೋದ್ವಿ. KFC ಏನದು KFC ತಿನ್ನಬೇಕು ಅಂತ ಹೋದ್ವಿ. ಅದು ನೋಡಿದರೆ ಅಪ್ಪಪ್ಪ ಭಗವಂತ, ಅದು ರೇಟ್ ಕೇಳಿ ನಮಗೆ ಅಡಲಾದಂಗೆ ಆಯಿತು. ಒಂದಕ್ಕೆ 80 ರೂಪಾಯಿ, 85 ರೂಪಾಯಿ ಅಂತೆ ಒಂದು ಪೀಸಿಗೆ. ನಾವು ಅದನ್ನ ಹೆಂಗೆ ತೊಗೊತೀವಿ ಹಂಗೆ. ಅದಕ್ಕಂತ ನಾವು ಹೋದರೆ ಜಾಸ್ತಿ ದುಡ್ಡು ಅಮೌಂಟ್ನ ನಾವು ತೊಗೊಂಡೋಗ್ಬೇಕು. 1000 ಇನ್ವೆಸ್ಟ್ ಮಾಡ್ತೀನಪ್ಪ, ನನಗಿತ್ತು ತೊಗೊಂಡೋಗ್ಬೇಕು. ನಾವು ನೋಡಿದರೆ 300 ರೂಪಾಯಿ ಬಜೆಟಲ್ಲಿ ಏನಾದರೂ ತಿನ್ಕೊಂಬರೋಣ. 300 ರೂಪಾಯಿಗೆ ಒಂದು 5 ಪೀಸ್ ಬಂದಷ್ಟೇ. ಆ ಥರ ಹಂಗಿತ್ತು. ಹಂಗಾಗ್ಬಿಟ್ಟು ಬರೀ KFC ತಿಂದ್ರೇ ಸಾಕಾಗಲ್ಲ, ಬೇರೆ ಹೊಟ್ಟೆ ತುಂಬಲಿಕ್ಕೆ ಇನ್ನೇನಾದ್ರು ತಿನ್ನಬೇಕಿತ್ತಲ್ವ. ಈಗ ಬೆಳಗ್ಗೆ ಊಟ ಬೇರೆ ಮಾಡ್ಕೊಂಡು ಹೋಗಿರಲಿಲ್ಲ, ಹಂಗಾಗ್ಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡಿ ಎಗ್ ರೋಲ್ ಎಲ್ಲ ತಿಂದಿದ್ದು ನೋಡಿದ್ರಲ್ವ, ಅದು ಚೆನ್ನಾಗಿತ್ತು. ಬಿಡುಬೇಡ, ಅದು ತಿಂದ್ವಿ, ಚೆನ್ನಾಗಿತ್ತು. ಸುಮಾರು ಚೆನ್ನಾಗಿತ್ತು. ಹೆಂಗೆ ಶೆಕೆ ಆಗಿದೆ ನೋಡಿ. ತಿಂದ್ವಿ, ಚೆನ್ನಾಗಿತ್ತು. ಇವಳು ತಿನ್ನಲಿಲ್ಲ. ಇವಳು ಎಲ್ಲೂ ಕರ್ಕೊಂಡು ಹೋಗಲ್ಲ ಫ್ರೆಂಡ್ಸ್. ತಿನ್ನೋದಕ್ಕೆ ಹೆಂಗೆ ಮಾಡ್ತಾ ಗೊತ್ತಾ, ಏನಾದರೂ ಟೇಸ್ಟ್ ಮಾಡೋಕ್ಕಂತ ಹೋದಾಗ ಅದಾಗಿಬ್ಬರೂ ಸಮವಾಗಿ ಅರ್ಧ ತಿನ್ನಬೇಕು. ಒಂದು ತಗೊಂಡ್ರೆ ಅರ್ಧ ತಿನ್ನಬೇಕು, ಇಲ್ಲ ಒಂದೊಂದು ಬೇರೆ ಬೇರೆ ತಗೋಬೇಕು.
ನಾನು ಹೇಳಿದ್ದೀನಿ ಒಂದೊಂದು ತಗೊಂಬಿಡಪ್ಪ ಚಪಾತಿದು ಪನ್ನೀರ್ ರೋಲು ಇದು ಅಂತೀನ ಅಂತೇಳಿ, ಅದು ಪನ್ನೀರ್ ರೋಲ್ ವೆಜ್ ರೋಲ್ ಅಂತ ಇರುತ್ತೆ. ಪನ್ನೀರ್ ರೋಲ್ ಕೊಡ್ಸಿದ್ರೆ ಇವಳು ಅದ್ರಾಗೆ 2 ಆರ್ಡ್ರ್ ಮಾಡಿದ್ರೆ ಬೇಡ 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 ಒಂದು ಬಂದಿದ್ದನ್ನು ಟೇಸ್ಟ್ ಮಾಡಿ ನೋಡು ಅಂದೆ ಕೊಟ್ಟಿದ್ದು. ಅದು ತಿಂದರೆ ಹಿಂಗೆ ಮಾಡಿದ್ಲು. ಒಂದೇ ತುತ್ತು ತಿಂಗಿಟ್ಟು ನನಗೆ ಕೊಟ್ಲು. ಎಷ್ಟು ಬೇಜಾರಾಗುತ್ತೆ, ಎಂದೆಂದು ಕರ್ಕೊಂಡು ಹೋಗೋದು ಅನ್ಸುತ್ತೆ. ಓದ್ ಕಡೆ ಹೆಂಗೆ ಅಯ್ಯೋ ಅನಿಸ್ತಾಳೆ ಅಂದರೆ ತಲೆ ಬೇರೆ ಐತೆ. ಈಗ ಒಂದು ತಗೊಂಡಿದೆ ಅಂದರೆ ಅದು ಕರೆಕ್ಟಾಗಿ ಅರ್ಧ ತಿನ್ನಬೇಕು. ಏನೇ ತಗೊಂಡು ಹೊರಗಡೆ ಹೋಗಿದ್ವಿ ತಿನ್ನೋಕ್ಕೆ ಅಂತ ಅಂದಾಗ ಅರ್ಧಕ್ಕರ್ಧ ಸರಿಯಾಗಿ ತಿಂದು ಬರ್ಬೇಕು ತಾನೆ. ಇನ್ನೇನಕ್ಕೆ ಬಂದಿದ್ದು ನನ್ನ ಜೊತೆಗೆ ಸುಮ್ಮನೆ ಓಡಾಡ್ಕೊಂಬರೋಕ್ಕೆ ಬಂದಾಳೆ, ಪ್ರಪಂಚ ಹೊಡ್ಕೊಂಬರೋಕ್ಕೆ. ಹಿಂಗೆ ಪ್ರಪಂಚ ಹಿಂಗೆ ಐತೆ, ಆಟೋ ಕಾರು ಬಸ್ಸು ಎಲ್ಲ ಲಾರಿ ಹೋಗ್ತಾವಲ್ಲ ಭೂಮಿ ಮೇಲೆ ಅಂತ ನೋಡೋಕೆ ಬಂದಿದ್ಲು. ಭಾಳ ಬೇಜಾರು ಮಾಡಿಸ್ತಾಳೆ. ಇವತ್ತಂತೂ ಭಾಳ ಬೇಜಾರಾಗೋಯ್ತು, ನಂಗೆ ಸಿಟ್ಟೂ ಬಂತು. ಏನಾರು ತಗೊಂಡು ತಿನ್ನೋಕೆ ಅಂತ ತಗೊಂಡಿದ್ದ ಸಮವಾಗಿ ತಿನ್ನಬೇಕು, ಇಲ್ಲ ಅಂತಂದರೆ ಮನೆಗಿರಬೇಕು ಮುಚ್ಕೊಂಡು. ಇಲ್ಲ ಅಂತಂದರೆ ಯಾಕೆ ಬರಬೇಕು, ಯಾಕೆ ಹೋಗಬೇಕು ಅಂತ ಅಲ್ಲಿಗೆ 300 ರೂಪಾಯಿದೇ ಆಗಿರಲಿ, ಅದ್ರಾಗೆ ಕಮ್ಮಿ ಬಜೆಟಲ್ಲಿ ಎಷ್ಟು ಆಗುತ್ತೋ ಅಷ್ಟನ್ನು ಇದ್ದಿದ್ರಲ್ಲಿ ಶೇರ್ ಮಾಡ್ಕೊಂಡು ತಿನ್ನೋದು ಕಲ್ಬೋದು. ಎಲ್ಲ ನನಗೆ ಕೊಟ್ಟಲು. ಅವ್ರಿದ್ರಿಗೆ ಬಲವಂತ ಮಾಡೋಕ್ಕಾಗಲ್ಲ, ಬೇಯೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಹೋಟ್ಲಲ್ಲಿ ಅಷ್ಟು ಬೇಜಾರಾಯಿತು. ಆಮೇಲೆ ಮಸಾಲೆ ಪುರಿ ತಿಂತೀನಿ ಅಂತ ಒಂದು ಚೂರು ಚೆನ್ನಾಗಿರಲಿಲ್ಲ. ಹೆಂಗಿತ್ತು ಗೊತ್ತಾ, ಒಳ್ಳೆ ಸಾಂಬಾರಿಗೆ ಖಾರ ಎಂಥದ್ದು ಅದರ ಪೂರಿನೇ ಇರಲಿಲ್ಲ. ಅಂದರೆ ಬರ್ತವಲ್ಲ ಪನ್ನೀರ್ ಅಂಥದ್ದು ಪುರಿ, ಪಾನಿಪುರಿದು ಪುರಿ ಬರ್ತದೆ, ಅದು ಇರಲೇ ಇಲ್ಲ. ಬರೀ ಇದು ಎಂಥದ್ದು ಶಾವಿಗೆ ಒಯ್ದುಬಿಟ್ಟವ್ರೆ. ಹುಳಿ ಸಾರಿಗೆ ಶಾವಿಗೆ ಒಯ್ದಂಗಿತ್ತು. ತಗೊಂಡು ತಿಂದು ಬಂದಿದ್ದು. 50 ರೂಪಾಯಿ ಒಂದೊಂದು ಏನು ಕತೆ ಅಲ್ವಾ, 50 ರೂಪಾಯಿನ 40 ರೂಪಾಯಿನ ಒಂದೊಂದು. ಆಮೇಲೆ ಐಸ್ ಕ್ರೀಮ್ ಅಂತಂದೆ, ಐಸ್ ಕ್ರೀಮ್ ತಗೊಂಡು ಅದ್ರಾಗ 10 ರೂಪಾಯಿ ಒಂದು ಕೋನ್ ಐಸ್ ಕ್ರೀಮು. ಎಷ್ಟು ಚೆನ್ನಾಗಿದ್ದಾವೆ, ಇಲ್ಲೆಲ್ಲ ಸಿಗೋದಿಲ್ಲ, ತಿನ್ನಿ ಅಂದರೆ ಈ ಬೇಸಿಗೆ ಬೇಡ ಅದು. ಅದಕ್ಕಷ್ಟು ಮೈಯೆಲ್ಲ ಉರಿತು. ಈಗ ಚೀಪಾಗಿ ಸಿಕ್ಕಿತ್ತಾಗೆ ಅಥವಾ ಕಮ್ಮಿ ರೇಟು ನಾವು ಏನು ಬಂದಿರ್ತೀವಿ ಹೊರಗಡೆ, ನಮ್ಮಲ್ಲಿ ನಾವಿದ್ದಂಥ ಪ್ಲೇಸಲ್ಲಿ ಸರೌಂಡಿಂಗಲ್ಲಿ ಅದೆಲ್ಲ ಸಿಗೋಲ್ಲ. ಹಾಗಾಗಿ ಹೊರಗಡೆ ಹೋದಾಗ ಹೆಂಗಿರುತ್ತೆ ಏನೋ ಅದು ತಿನ್ಕೊಂಬರ್ಬೋದಲ್ಲ, ಉಣ್ಕೊಂಬೋದು. ಅದರಲ್ಲಿ ಇದ್ದರೆ ಶೇರ್ ಮಾಡ್ಕೊಂಡು ಅದೆಲ್ಲ ಮಾಡಲ್ಲ. ಬೇಡ ಅಂದ್ರೆ ನಾನು ತಿನ್ನೋದು ಕೊಂಡ್ಬಿಕ್ರೆ ನೀನು ತಿನ್ಬೇಡ, ಅದು ವಾಪಸ್ ಕೊಟ್ಬಿಟ್ಟು ಸಾಕಿದ್ದು 50 ರೂಪಾಯಿ ಅಂತ ತಗೊಳ್ಳೋಣ, ನಾನು ಓರಿಯದು ತೊಗೊತೀನಿ 50 ರೂಪಾಯಿದು, ನೀನೊಂದು ತಗೋ ಯಾತದಾದ್ರು ಅಂತಂದು ನಾನು ತೊಗೊಂಡೆ. ಏನೋ ಒಂದು ತೊಗೊಂಡೆ. ನನಗೆ ಕೋನ್ಗಳು ಹೆಂಗನ ಮಕ್ಕಳು ಏನು ತಿನ್ನೋದು ಉಣ್ಣೋದಾಗ ನಂಗೆ ಭಾಳ ಬೇಜಾರಾಗ್ಬಿಡುತ್ತೆ. ತಿನ್ನೋದು ಉಣ್ಣೋದು ಮೊದಲಿರ್ಬೇಕು ನಂಗೆ ಫಸ್ಟು. ಈ ತಿನ್ನೋದು ಉಣ್ಣೋದಾಗ ನಾನು ಮೊದಲೇ ನಂಗೆ ಜಾಸ್ತಿ ಆಸೆ ಪ್ರೀತಿ ತಿನ್ನೋದು ಉಣ್ಣೋದು ಅಂತಂದರೆ. ಈ ಬೇವರ್ಸಿ ನನ್ನ ಮುಂಡೆ ಅಂತವಳು ತಿನ್ನಲಿಲ್ಲ. ಇದು ನಾಯಿ ಇದ್ದಂಗೆ ಒಂಥರ ಅನಿಷ್ಟ. ಏನು ಮಾಡ್ತೀಯ, ಕಿತ್ತೋದು ನನ್ನ ಮಗುದು ಇದ್ದಂಗೆ. ಇದ್ರ ಸವಾಸ ನಾಯಿಗಿಂತ ಕಡೆ ಅನಿಸುತ್ತೆ. ಏನು ಮಾಡ್ತೀಯ, ಅವಳಿಗೆ ತಿನ್ನು ಅಂದರೆ ತಿನ್ನಲಿಲ್ಲ. ಅದನ್ನು ಕೋನ್ ಬೇಡ ಅಂದ್ಲು. ತಿನ್ನೋ 10 ರೂಪಾಯಿ, ನಮ್ಮೂರಿಗೆ 15 ರೂಪಾಯಿ ಕೊಟ್ಟರು ಸಿಗೋಲ್ಲ, 25 ರೂಪಾಯಿ ಒಂದು ಹೇಳ್ತಾರೆ, ಒಂದೊಂದು 30 ರೂಪಾಯಿ ಹೇಳ್ತಾರೆ, ಸಿಗೋಲ್ಲ. ಹುಡ್ಕೊಂಡು ಹೋಗಬೇಕು. ತಿನ್ನು 10 ರೂಪಾಯಿ ಅಷ್ಟೇ. ಕೋನ್ ಐಸ್ ಕ್ರೀಮ್ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಅದು ತಿನ್ನಲಿಲ್ಲ. ಬೇಜಾರಾಯಿತು ನನಗೆ. ಇನ್ನೊಂದು ಸತಿ ಇವಳು ಕರ್ಕೊಂಬರೋಕ್ಕಿಂತ ಮುಂಚೆ ಮೆಟ್ಟು ತಗೊಂಡು ನಾನು ತಲೆ ಹೊಡ್ಕೊಂಬಿಟ್ಟು ನೆಕ್ಸ್ಟ್ ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ಬೇಕು ಅಂತ. ನಿಜವಾಗ್ಲೂ ನಿನಗೆ ಹೇಳೋಕ್ಕಾಗಲ್ಲ, ನನಗೆ ತಲೆ ನೋಯ್ತಿತ್ತು. ನಾನು ಸುಮ್ಮನೆ ಬಂದಿದ್ದೀನಿ. ನಿನ್ನ ಆಟೋದಾಗ ಬಂದರೆ ಬರಲಿಲ್ಲ ಫ್ರೆಂಡ್ಸ್, ಆಟೋದಾಗ ಬಂದ್ರೂ ಬಂದಿಲ್ಲ, ನಡ್ಕೊಂಬಂದಾಳೆ. ಬರೀ 30 ರೂಪಾಯಿ ಉಳ್ಸೋಕ್ಕೋಸ್ಕರ 2 ಗಂಟೆ ನಡೆಸೋಳೆ ನನಗೆ, 2 ಗಂಟೆ ಆ ಆಟೋದಾಗ ಬರೋದಕ್ಕೆ. ಅದು ಒಂದು ತಿನ್ನತಗೋ ಆ ಥರ ಒಂದು ಇದು ಮಾಡ್ತಾಳೆ. ಆಮೇಲೆ ನೀನು ತಿನ್ನಲಿ, ನಿನ್ಗೆ ಹೊಟ್ಟೆಗೆ ಕಮ್ಮಿ ಬರುತ್ತೆ ಅಂತ ಹಿಂಗೆ ಹೇಳ್ತಾರೆ ಫ್ರೆಂಡ್ಸ್. ಯಾರಾದ್ರು ತಿನ್ನಬೇಕು ಅಂತಲೇ ಇಬ್ಬರು ಹೋಗಿದ್ದೀವಿ. ಏನು ಹುಡುಗಿ, ನನಗಂತೂ ಭಾಳ ಬೇಜಾರಾಗುತ್ತೆ. ಈ ಥರ ಎಲ್ಲ ಮಾಡೋದಕ್ಕೆ. ಹೊರಗಡೆ ಎಲ್ಲೂ ನಾನು ವ್ಲಾಗ್ ಮಾಡೋಕ್ಕೆ ಹೋಗಲ್ಲ ಈ ಥರ ಎಲ್ಲ. ಅದು ಬೇಜಾರು. ಏನೋ ಒಂದು ತಾಂಡಿರ್ತೀವಿ ಆದ್ರೆ ಸಮಕ್ಕೆ ಸಮ ಬೈ ಮಾಡಬೇಕು, ಸಮಕ್ಕೆ ಸಮ ಅರ್ಧಕ್ಕರ್ಧ ತಿಂದಿರಬೇಕು. ಇದು ಒಳ್ಳೆಯ ಕತೆಗಿಡೋದು. ಓಕೆ ಫ್ರೆಂಡ್ಸ್, ತುಂಬ ಬೇಜಾರಾಯ್ತು ನನಗೆ. ಈ ಬ್ಲಾಗೇ ಇಷ್ಟ ಆಗಲಿಲ್ಲ. ಬ್ಲಾಗ್ ಅಂತ ನಂಗೆ ಅನಿಸ್ಲೂ ಇಲ್ಲ. ಏನೋ ಒಂಥರ ಏನೋ ಮಾಡಬೇಕಿತ್ತಲ್ಲ ಮಾಡಿದ್ವಿ. ಈ ಬ್ಲಾಗ್ ನಿಮ್ಗೆ ಹೇಗೆ ಅನಿಸುತ್ತೆ ನೀವು ಒಂದ್ಸಲ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನೊಂದ್ಸಲ ಇವನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕಾ ಬೇಡ ಹೇಳಿ. ಇದಿದ್ದು ಬಜೆಟಲ್ಲೇ ನೀವು ಏನಿರುತ್ತೆ ನಮ್ಮ ಬಜೆಟ್ ಹೆಂಗಿರುತ್ತೆ ಅದ್ರಿಗೆ ಏನು ಬೈ ಮಾಡ್ತೀವ. 10 ರೂಪಾಯಿದಾಗಿರಲಿ, 100 ರೂಪಾಯಿದಾಗಿರಲಿ, 300 ರೂಪಾಯಿದಾಗಿರಲಿ, ಅಂದರೆ ಶೇರ್ ಮಾಡ್ಕೊಂಡು ತಿನ್ನಬೇಕು. ತಗೊಂಡಿದ್ದೆ ನೀನೇ ತಿನ್ನು, ನಂಗೆ ಬೇರೆದು ಕೊಡಿಸು, ಅದು ಎಲ್ಲೋ ಐತೆ ಫ್ರೆಂಡ್ಸ್. ಅದು 12 ಗಂಟೆ ಆಗೈತೆ ಏನೋ ಒಂಥರ ವಿಚಿತ್ರ ಫ್ರೆಂಡ್ಸ್. ಇಷ್ಟ ಇಲ್ಲ, ಕಷ್ಟ ಎಲ್ಲ ಒಂದು ಹೇಳ್ಬಿಟ್ರೆ ಮುಗೀತು. ಇಷ್ಟ ಇಲ್ಲ ಅಂದ್ಬಿಟ್ರೆ ಆಗೋಯ್ತು ಆಯ್ತಾ. ನಾವೇನು ಮಾಡೋಲ್ಲ, ವೇಸ್ಟ್ ಮಾಡಿ ಅದಕ್ಕೆ ಫ್ರೆಂಡ್ಸ್. ಇನ್ನು ಮುಂದೆ ನಾನು ಇಲ್ಲ ಎಲ್ಲನ ಕರ್ಕೊಂಡು ಹೋಗ್ಲೇಬೇಡ, ನಂಗೆ ಬೇಜಾರತ್ತಿ. ಹೊರಗಡೆ ಹೋಗೋಕ್ಕೆ ಬೇಜಾರು. ಏನೋ ಕರ್ಕೊಂಡು ಹೋಗಿ ತಿನ್ನೋಕೆ ಇನ್ನೇನು ಹೋಗ್ಬೇಕು, ಜಗಳ ಮಾಡ್ಕೊಂಬರ್ಬೇಕು ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಅಂತ ವ್ಲಾಗ್ ಮಾಡ್ತೀನಿ. ಜಗಳ ಮಾಡ್ಕೊಂಬರ್ತೀನಿ ಬನ್ನಿ ಫ್ರೆಂಡ್ಸ್ ಅಂತ ಹೇಳಿ ವ್ಲಾಗ್ ಮಾಡ್ತೀನಿ ಇನ್ನು ಮುಂದೆ. ಹೇಳಿ ಇನ್ನೊಂದ್ಸಲ ಅವಳನ್ನ ಕರ್ಕೊಂಡು ಹೊರಗಡೆ ಹೋಗ್ಲಾ ಬೇಡವಾ ಅಂತ ಹೇಳಿ. ಹಿಂಗೆ ಭಾಳ ಅನಿಸಿಲ್ಲ ನನಗೆ, ಭಾಳ ಬೇಜಾರಾಯಿತು. ಇವತ್ತಿನ ಬ್ಲಾಗ್ ಇಷ್ಟನೇ. ಈ ಬ್ಲಾಗ್ ಹೇಗೆ ಅನಿಸ್ತು ನಿಮಗೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಏನೇನೋ ತಿಂದ್ಕೊಂಡು ಉಣ್ಕೊಂಡು ಬಂದ್ವಿ, ಅದನ್ನು ನೋಗ್ತಾ ಬಂದಿದ್ದೀನಿ. ಏನು ಮಾಡೋಕ್ಕಾಗ್ತೈತಿ, ರೋಡ್ ತುಂಬ ಬೈಕೊಂಬರಕ್ಕಾಗ್ತೈತಿ. ಹಿಂಗೆ ಆಡ್ತೈತಿ ಒಂದೊಂದ್ಸಲ. ಕ್ರಾಕ್ ಆಡ್ದಂಗೆ ಆಡ್ತೈತಿ. ಈ ವಿಡಿಯೋಗೆ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಹಿಂಗೆ ಮಾಡ್ತಾಳೆ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಬಾಯ್.